Hello everyone, this is Girisha, Assistant Professor, Government First Grade College, Badavanalli. Welcome back to Digital Learning. In the last class, we discussed the meaning, definition and classification of financial market. So, ಕಳೆದ ತರಗತಿಯಲ್ಲಿ ನಾವು meaning and definition and classification ಬಗ್ಗೆನೂ ಕೂಡ ನಾವು financial markets ಬಗ್ಗೆ discussion ಮಾಡಿದ್ವಿ. So, today in this class, we are going to discussing some of other classification of financial markets. ಸೊ ಇನ್ನೂ ಕೆಲವು ಕ್ಲಾಸಿಫಿಕೇಷನ್ ಇತ್ತು. ಸೊ ಅವುಗಳ ಕ್ಲಾಸಿಫಿಕೇಷನ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ದಟ್ಸ್ ಪ್ರೈಮರಿ ಮಾರ್ಕೆಟ್ ಆರ್ ನ್ಯೂ ಇಶ್ಯೂ ಮಾರ್ಕೆಟ್. ಸೆಕೆಂಡ್ ಒನ್ ಸೆಕೆಂಡರಿ ಮಾರ್ಕೆಟ್ ಆರ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ದೀಸ್ ಆರ್ ಆಲ್ ದ ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ industrial securities. So industrial securities, that is called as equity shares, preference shares or bonds. So ಇಲ್ಲಿ ಇಂಡಸ್ಟ್ರಿಯಲಿಸ್ಟ್ ಏನು ಮಾಡ್ತಾರೆ ಅಂತಂದರೆ ನಮಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಸ್ಗೆ ಇಶ್ಯೂ ಮಾಡೋದ್ರ ಮೂಲಕ ಅವ್ರೇನು ಮಾಡ್ತಾರೆ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡ್ತಾರೆ ಅಥವಾ ಕ್ಯಾಪಿಟಲ್ನ ರೈಸ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಅದರಲ್ಲಿ ನಾನು ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ನ ನಾವು ಫರ್ದರ್ ಕ್ಲಾಸಿಫೈ ಮಾಡಿದಾಗ ಅದು ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಅಂತೇಳಿ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ನೆಕ್ಸ್ಟು ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ primary market. Primary market is a market for new issue or new financial claims. Hence, it's also called as new issue market. So, primary market means it's a market for fresh issue or new issue. Here, the company is going to issue the shares and securities to the public for the first time. So, ಇಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತಂದರೆ ಕಂಪನಿಗಳು ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ಪಬ್ಲಿಕ್ಸ್ಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಏನು ಇಶ್ಯೂ ಮಾಡ್ತಾರಲ್ಲ, ಸೊ ಯಾವ ಮಾರ್ಕೆಟಲ್ಲಿ ಇಶ್ಯೂ ಮಾಡ್ತಾರೆ ಅಂದರೆ ಅದನ್ನು ನಾವು ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ಎಕ್ಸ್ ಅನ್ನೊಬ್ಬ ವ್ಯಕ್ತಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಿದ್ದಾನೆ. ಸೊ ಅವ್ನ ಕಂಪನಿ ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಅವ್ನು ಮೊಟ್ಟ ಮೊದಲ ಬಾರಿಗೆ ಅವನು ಎಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಾನೆ ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಮಾಡ್ತೀನಿ ಅಂತ. ಸೊ ಅದನ್ನು ನಾವಿಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಅಂತೇಳಿ ಕರಿತೀವಿ ಅಂತ. ಸೊ ಅದೇ ಹೇಳಿದ್ದು ಪ್ರೈಮರಿ ಮಾರ್ಕೆಟ್ ಇಟ್ಸ್ ಎ ಮಾರ್ಕೆಟ್ ಫಾರ್ ನ್ಯೂ ಇಶ್ಯೂ ಆರ್ ನ್ಯೂ ಫೈನಾನ್ಷಿಯಲ್ ಕ್ಲೇಮ್ಸ್. ಹೆನ್ಸ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂ ಇಶ್ಯೂ ಮಾರ್ಕೆಟ್. ಅದನ್ನು ನಾವು ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕೂಡ ಕರಿತೀವಿ ಅಂತ. ದ ಪ್ರೈಮರಿ ಮಾರ್ಕೆಟ್ ಡೀಲ್ಸ್ ವಿತ್ ದೋಸ್ ಸೆಕ್ಯೂರಿಟೀಸ್ ವಿಚ್ ಆರ್ ಇಶ್ಯೂ ಟು ದ ಪಬ್ಲಿಕ್ ಫಾರ್ ದ ಫಸ್ಟ್ ಟೈಮ್. ಮೊಟ್ಟ ಮೊದಲ ಬಾರಿಗೆ ಏನು ಕಂಪನಿಗಳು ಪಬ್ಲಿಕ್ಸ್ಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಾರಲ್ಲ, ಸೊ ಅವುಗಳನ್ನು ಆ ಮಾರ್ಕೆಟ್ನ ನಾವೇನಂತ ಕರಿತೀವಿ, ಪ್ರೈಮರಿ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಪ್ರಾಥಮಿಕ ಮಾರುಕಟ್ಟೆ ಅಥವಾ ನ್ಯೂ ಇಶ್ಯೂ ಮಾರ್ಕೆಟ್ ಅಂತಲೂ ಕೂಡ ಕರಿತೀವಿ. ಇನ್ ದ ಪ್ರೈಮರಿ ಮಾರ್ಕೆಟ್ ಬಾರೋವರ್ಸ್ ಎಕ್ಸ್ಚೇಂಜ್ ಅ ನ್ಯೂ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಫಾರ್ ಎ ಲಾಂಗ್ ಟರ್ಮ್ ಫಂಡ್ಸ್. ಸೊ ಇಲ್ಲಿ ಇಶ್ಯೂ ಮಾಡೋಂಥ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಯಾವಾಗಿರ್ತವೆ, ಕಾಮನ್ ಆಗಿ ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು. ಈ ಸೆಕ್ಯೂರಿಟೀಸ್ಗಳ ಒಂದು ಮೆಚುರಿಟಿ ಪೀರಿಯಡ್ ಏನಾಗಿರುತ್ತೆ ಅಂದರೆ ಮೋರ್ ದ್ಯಾನ್ 1 ಇಯರ್ ಆಗಿರುತ್ತೆ. ಅಂದರೆ ಲಾಂಗ್ ಟರ್ಮ್ ಫಂಡ್ಸ್ಗಳನ್ನು ನಾವಿಲ್ಲಿ ರೈಸ್ ಮಾಡ್ತೀವಿ ಅಂತ. ಇಲ್ಲಿ ಯಾವುದೇ ಶಾರ್ಟ್ ಟರ್ಮ್ ಫಂಡ್ಸ್ಗಳನ್ನು ನಾವಿಲ್ಲಿ ರೈಸ್ ಮಾಡೋದಿಲ್ಲ. ಲಾಂಗ್ ಟರ್ಮ್ ಫಂಡ್ಸ್ಗಳನ್ನು ನಾವೇನು ರೈಸ್ ಮಾಡ್ತೀವಲ್ಲ ಅಂಥ ಮಾರ್ಕೆಟ್ನ ನಾವಿಲ್ಲಿ ಪ್ರೈಮರಿ ಲಾಂಗ್ ಟರ್ಮ್ ಫಂಡ್ ಆಗಿರಬೇಕು, ಫಸ್ಟ್ ಟೈಮ್ ಇಶ್ಯೂ ಮಾಡೋಂಗಿರಬೇಕು, ಅದನ್ನು ನಾವಿಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಓಕೆನಾ? ಸೊ ನೆಕ್ಸ್ಟು ದೇರ್ ಆರ್ 3 ways by which a company may raise a capital in the primary market. ಸೊ ಪ್ರೈಮರಿ ಮಾರ್ಕೆಟಲ್ಲಿ ಕಂಪನಿ 3 ವಿಧಾನಗಳ ಮೂಲಕ ತನ್ನ ಬಂಡವಾಳವನ್ನು ಸಂಗ್ರಹಣೆ ಮಾಡಿಕೊಳ್ಳುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದು ಯಾವುದು ಅಂದರೆ ಪಬ್ಲಿಕ್ ಇಶ್ಯೂ. The most common method of raising capital by new companies is through sale of securities to the public. It is called as public issue. Ili public issue means the company is going to issue the shares and securities to the public for the first time. Common agi almost all the companies are going to subscribe their capital for the first time by issuing a shares and securities to the public. So common agi ಕಂಪನಿಗಳು ಏನು ಮಾಡ್ತವೆ ಅಂದರೆ ಪಬ್ಲಿಕ್ಸಿಂದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಕಲೆಕ್ಟ್ ಮಾಡ್ಕೊಳ್ತಾವಲ್ಲ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡೋದ್ರ ಮೂಲಕ ತಮ್ಮ ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ಕೊಳ್ತಾವಲ್ಲ, ಸೊ ಅದನ್ನು ನಾವಿಲ್ಲಿ ಪಬ್ಲಿಕ್ ಇಶ್ಯೂ ಅಂತೇಳಿ ಕರಿತೀವಿ ಅಂತ. ದಿಸ್ ಇಸ್ ದ ಒನ್ ಆಫ್ ದ ವೇ ಆಫ್ ಕಲೆಕ್ಟಿಂಗ್ ದ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್ ಬೈ ದ ನ್ಯೂ ಕಂಪನೀಸ್. ಸೊ ಸೆಕೆಂಡ್ ಮೆಥಡ್ನ ನೋಡಿದಾಗ ರೈಟ್ ಇಶ್ಯೂ. ವೆನ್ ಎಕ್ಸಿಸ್ಟಿಂಗ್ ಕಂಪನಿ ವಾಂಟ್ಸ್ ಟು ರೈಸ್ ಅಡಿಷನಲ್ ಕ್ಯಾಪಿಟಲ್, securities are first offered to the existing shareholders on preemptive basis is called as right issue. So this is the second method.
Here the existing company wants to additional capital or additional funds. They can issue the shares and securities to the existing shareholders. First they should offer to the existing shareholders, then only they can offer to the ಸಮ್ ಅದರ್ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಬೇರೆ ಕಂಪ್ನಿ ಶೇರ್ ಹೋಲ್ಡರ್ಸ್ಗೆ ಆಫರ್ ಮಾಡೋದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಕಂಪ್ನಿ ರೈಟ್ ಇಶ್ಯೂ ಮಾಡುವಾಗ ಅದು ತನ್ನ ಪ್ರೈಮರಿ ತನ್ನ ಶೇರ್ ಹೋಲ್ಡರ್ಸ್ ಅಂತ ಏನಿರ್ತಾರಲ್ಲ, ಸೊ ಅವ್ರುಗಳಿಗೆ ಮೊಟ್ಟ ಮೊದಲಾಗಿ ಅವರು ಆಫರ್ ಮಾಡಬೇಕಾಗುತ್ತೆ ಅಂತ. ಸೊ ಅದನ್ನು ನಾವಿಲ್ಲಿ ರೈಟ್ ಇಶ್ಯೂ ಅಂತೇಳಿ ಕರಿತೀವಿ. ಒಂದು ಎಕ್ಸಿಸ್ಟಿಂಗ್ ಕಂಪ್ನಿಗೆ ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ, ಒಂದು 5 ಇಯರ್ಸ್ ಆಗಿದೆ, 10 ಇಯರ್ಸ್ ಆಗಿದೆ, 15 ಇಯರ್ಸ್ ಆಗಿದೆ ಅಂಥ ಒಂದು ಕಂಪನಿಗೆ ಅಡಿಷ್ನಲ್ ಕ್ಯಾಪಿಟಲ್ ಬಂದಾಗ ಅವ್ರು ಡೈರೆಕ್ಟಾಗಿ ಪಬ್ಲಿಕ್ ಇಶ್ಯೂ ಬರೋದಿಲ್ಲ. ಅವ್ರು ಏನು ಮಾಡಬೇಕಾಗುತ್ತೆ, ಫಸ್ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಈಗ ಏನಿದಾರಲ್ವ, ಸೊ ಅಂಥ ಶೇರ್ ಹೋಲ್ಡರ್ಸ್ಗೆ ಫಸ್ಟ್ ಆಫರ್ ಮಾಡಬೇಕಾಗುತ್ತೆ. ನಮ್ಗೆ ಹಿಂಗೆ ಅಡಿಷ್ನಲ್ ಫಂಡ್ ಬೇಕಿದೆ, ಸೊ ನೀವೇನಾದರೂ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆ ಆಫರ್ ಮಾಡಬೇಕಾಗುತ್ತೆ. ಸೊ ಅವ್ರು ಆಫರ್ ಆದಮೇಲೆ ಅವ್ರು ಬೇಕಾದ್ರೆ ಪಬ್ಲಿಕ್ ಇಶ್ಯೂನ ಮಾಡ್ಬೋದಾಗಿರುತ್ತೆ. ಸೊ ಅದನ್ನು ನಾವಿಲ್ಲಿ ಏನಂತ ಕರಿತೀವಿ, ರೈಟ್ ಇಶ್ಯೂ ಅಂತೇಳಿ ಕರಿತೀವಿ ಅಂತ. ಸೊ ವೆನ್ ಎಕ್ಸಿಸ್ಟಿಂಗ್ ಕಂಪನಿ ವಾಂಟ್ಸ್ ಟು ರೈಸ್ ಅಡಿಷ್ನಲ್ ಕ್ಯಾಪಿಟಲ್, ಸೆಕ್ಯೂರಿಟೀಸ್ ಆರ್ ಫಸ್ಟ್ ಆಫರ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆನ್ ಪ್ರಿಎಂಪ್ಟಿವ್ ಬೇಸಿಸ್. ಸೊ ಮೊಟ್ಟ ಮೊದಲದಾಗ ಅವ್ರು ಏನು ಮಾಡಬೇಕಾಗುತ್ತೆ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಆಫರ್ ಮಾಡಬೇಕಾಗುತ್ತೆ. ಅದನ್ನು ನಾವಿಲ್ಲಿ ರೈಟ್ ಇಶ್ಯೂಸ್ ಅಂತೇಳಿ ಕರಿತೀವಿ ಅಂತ. ಥರ್ಡ್ ಒನ್, ಪ್ರೈವೇಟ್ ಪ್ಲೇಸ್ಮೆಂಟ್. ಪ್ರೈವೇಟ್ ಪ್ಲೇಸ್ಮೆಂಟ್ ಈಸ್ ಅ ವೇ ಆಫ್ ಸೆಲ್ಲಿಂಗ್ ಸೆಕ್ಯೂರಿಟೀಸ್ ಪ್ರೈವೇಟ್ಲಿ ಟು ಎ ಸ್ಮಾಲ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್. ಸೊ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸ್ಮಾಲ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗೆ, ಅಂದರೆ ಅವ್ರ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಅವರ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಅವರಿಗೆ ಗೊತ್ತಿರುವಂಥ ಒಂದು ಸ್ಮಾಲ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಅಂತ ಏನಿರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಕಂಪ್ನಿ ಆಗಿರ್ಬೋದು. ಸೊ ಆ ಥರದ ಇನ್ವೆಸ್ಟರ್ಸ್ಗೆ ಏನು ಮಾಡ್ತಾರೆ, ಅವ್ರು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸೇಲ್ ಮಾಡಿದ್ರೆ ಅಥವಾ ಅವ್ರಿಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡೋದ್ರಿಂದ ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದನ್ನು ನಾವಿಲ್ಲಿ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ದೀಸ್ ಆರ್ ಆಲ್ ದ 3 ways by which the new company is going to raise the capital in the primary market. So next one, the main functions of new issue market. ಸೊ ಇಲ್ಲಿ ಫಂಕ್ಷನ್ಸ್ ಏನೇನೋ, ಅವರು ಕೆಲಸಗಳು ಏನು ಮಾಡ್ತಾರೆ, ಕಾರ್ಯಗಳು ಏನೇನು ಅಂತ ನೋಡೋದಾದರೆ, ಪ್ರೈಮರಿ ಮಾರ್ಕೆಟ್ನ ಒಂದು ಫಂಕ್ಷನ್ಸ್ ಅಂದರೆ ಪ್ರಾಥಮಿಕ ಮಾರುಕಟ್ಟೆಯ ಕಾರ್ಯಗಳನ್ನು ನೋಡಿದ್ರೆ so primary market functions can be divided into 3 head. One is origination, second one is underwriting, third one is distribution. ಸೊ ಈ ಪ್ರೈಮರಿ ಮಾರ್ಕೆಟ್ ಫಂಕ್ಷನ್ನ 3 ಹೆಡ್ಡೆಲ್ಲ ಕ್ಲಾಸಿಫೈ ಮಾಡ್ಬೋದು. ಒಂದು ಆರಿಜಿನೇಷನ್, ಸೆಕೆಂಡ್ ಒನ್ ಅಂಡರ್ ರೈಟಿಂಗ್, 3 ಡಿಸ್ಟ್ರಿಬ್ಯೂಷನ್. ಫಸ್ಟ್ ಒಂದು ಆರಿಜಿನ್ ಅಂತ ನೋಡಿದಾಗ, origination refers to the work of investigation, analysis and processing of new project proposals. Origination starts from an issue is actually floated in the market. So origination ಅಂತಂದಾಗ ಇಟ್ಸ್ ಅ ಪ್ರೋಸೆಸ್ ಆಫ್ ಅನಲೈಸಿಂಗ್ ದ ನ್ಯೂ ಪ್ರಾಜೆಕ್ಟ್ ಪ್ರಪೋಸಲ್. ಸೊ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಂದರೆ ಈ ಹೊಸ ಕಂಪ್ನಿ ಯಾವುದಾದ್ರು ಈ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಕಾಲ್ ಮಾಡ್ತಿದೆ ಅಂತಂದಾಗ ಆ ಒಂದು ಈ ಕಂಪನಿಯ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ನ ಅವ್ಯಾಲ್ಯೂಯೇಷನ್ ಮಾಡೋದಾಗಿರ್ಬೋದು, ಅನಾಲಿಸಿಸ್ ಮಾಡೋದಾಗಿರ್ಬೋದು, ಅದರ ವಯಬಿಲಿಟಿ ಹೇಗಿದೆ, ಫೀಸಿಬಿಲಿಟಿ ಹೇಗಿದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದನ್ನು ನಾವಿಲ್ಲಿ ಆರಿಜಿನೇಷನ್ ಅಂತೇಳಿ ಕರಿತೀವಿ ಅಂತ. ಕ್ಲಿಯರಾ. ಸೊ ಆರಿಜಿನೇಷನ್ ರೆಫರ್ಸ್ ಟು ದ work of investigations, analysis and processing of new project proposals. ಸೊ ಇಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಪ್ರಪೋಸಲ್ ಬಂದಿದೆ, ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಬಂದಿದೆ, ಒಂದು ಇನ್ವೆಸ್ಟ್ಮೆಂಟ್ ವೆಂಚರ್ ಬಂದಿದೆ ಅಂತಂದರೆ ಅದರ ಒಂದು ಫೀಸಿಬಿಲಿಟಿ ಏನಾದರೂ ಪ್ರಾಫಿಟಬಿಲಿಟಿ ಏನಿದೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡಬಾರ್ದಾ, ಅದಕ್ಕೆ ಅಥವಾ ಅದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಲಾಭ ಬರುತ್ತಾ ಅಥವಾ ನಷ್ಟ ಆಗೋ ಚಾನ್ಸಸ್ ಇದೆಯಾ, ಅದರ ರಿಸ್ಕ್ ಏನಿದೆ, ಅದರ ರೇಟ್ ಆಫ್ ರಿಟರ್ನ್ ಏನಿದೆ, ಅದ್ರ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಸೊ ಇದು ಯಾವ ಟೈಪ್ ಆಫ್ ಇನ್ವೆಸ್ಟರ್ಗೆ ಇದು ಸೂಟಬಲ್ ಆಗುತ್ತೆ, ಸೊ ಟೈಮ್ಲಿಯಾಗಿ ರಿಟರ್ನ್ ಇದೆಯಾ, ಸೊ ಆ ಕಂಪನಿ ಆಲ್ರೆಡಿ ಬೇರೆ ಒಂದು ಬೇರೆ ರೀತಿಯ ಪ್ರಾಡಕ್ಟ್ನ ಸರ್ವಿಸಸ್ನ ಆಫರ್ ಮಾಡ್ತಿದೆಯಾ ಅಥವಾ ಒಂದು ಹೊಸ ಕಂಪನಿನ, ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋದನ್ನ ನಾವಿಲ್ಲಿ ಆರಿಜಿನೇಷನ್ ಅಂತೇಳಿ ಕರಿತೀವಿ ಅಂತ. ದೇರ್ ಆರ್ 2 aspects in the origination function. The first one is careful study of the technical, economic and financial viability to ensure the soundness of the project. This is the preliminary investigation is undertaken by the sponsor of the issue. ಸೊ ನಾನು ಅದೇ ಹೇಳಿದ್ದು, ಯಾವುದೇ ಒಂದು ಹೊಸ ಕಂಪ್ನಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಲಿಕ್ಕೆ ಆಫರ್ ಮಾಡ್ತಿದೆ ಅಂತಂದರೆ ಅದರ ಒಂದು ಟೆಕ್ನಿಕಲ್ ಆಗಿರ್ಬೋದು ಅಥವಾ ಒಂದು ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ವಯಬಿಲಿಟಿ ಏನಾಗಿರ್ಬೋದು, ಆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಆಗಿರ್ಬೋದು, ಆ ಕಂಪನಿಯ ಪಾಸ್ಟ್ ಪ್ರಾಫಿಟಬಿಲಿಟಿ ಏನಿದೆ ಅಥವಾ ಕಂಪನಿಯ ಲಾಸ್ ಆಗ್ತಿದೆಯಾ, ಅದು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾವ ರೀತಿಯಾಗಿದ್ದಾರೆ, ಆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಏನು, ಅದು
ಯಾವ ಏರಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅದರ ಒಂದು ಫೀಸಿಬಿಲಿಟಿನ ನಾವಿಲ್ಲಿ ಸ್ಟಡಿ ಮಾಡೋದಾಗಿರ್ಬೋದು, ಅಥವಾ ವಯಬಿಲಿಟಿನ ಅದ್ರ ಬಗ್ಗೆ ಸ್ಟಡಿ ಮಾಡೋದಾಗಿರುತ್ತೆ. ಅದೆಲ್ಲದೂ ಕೂಡ ನಮಗಿಲ್ಲಿ ಆರಿಜಿನೇಷನಲ್ಲಿ ಬರುತ್ತೆ ಅಂತ. ಆನ್ ಸೆಕೆಂಡ್ ಒನ್, ಅಡ್ವೈಸರಿ ಸರ್ವಿಸಸ್ ವಿಚ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಕ್ಯಾಪಿಟಲ್ ಇಶ್ಯೂಸ್ ಆ್ಯಂಡ್ ಎನ್ಶೂರ್ ಇಟ್ಸ್ ಸಕ್ಸಸ್. ಸೊ ಯಾವುದೇ ಒಂದು ಕಂಪನಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಿದೆ ಅಂತಂದರೆ ಅದಕ್ಕೆ ಒಂದು ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡೋದಾಗಿರುತ್ತೆ ಅಂತ. ಸೊ ಅಡ್ವೈಸರಿ ಸರ್ವಿಸಸ್ ಅಂದರೆ ಈಗ ಯಾವುದೇ ಒಂದು ಹೊಸ ಕಂಪ್ನಿಗೆ ಅದು ಒಂದು ನ್ಯೂ ಇಶ್ಯೂ ಫಾರ್ಮಾಲಿಟೀಸ್ ಗೊತ್ತಿರೋದಿಲ್ಲ. ಸೊ ಅಂಥ ಒಂದು ಕಂಪನಿಗೆ ಒಂದು ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡೋದ್ರ ಮೂಲಕ ಆ ಒಂದು ಇಶ್ಯೂಯಿಂಗ್ನ ಅಥವಾ ಒಂದು ಪ್ರೀ ಇಶ್ಯೂ ವರ್ಕ್ ಅಂತ ನಾವೇನದು ಕರಿತೀವಿ ಅಥವಾ ಪೋಸ್ಟ್ ಇಶ್ಯೂ ವರ್ಕ್ ಅಂತ ನಾವೇನು ಕರಿತೀವಿ ಅದನ್ನ ಸಕ್ಸಸ್ ಮಾಡೋದು ಯಾವುದ್ರಲ್ಲಿ ಇರುತ್ತೆ ಅಂದರೆ ಆರಿಜಿನೇಷನಲ್ಲಿ ಇರುತ್ತೆ. ಅಂತಂದರೆ ಇಲ್ಲಿ ಯಾವ್ಯಾವ ರೀತಿಯ ಸರ್ವಿಸಸ್ನ ಕೊಡೋದಾಗಿರುತ್ತೆ ಅಂದರೆ ಟೈಪ್ ಆಫ್ ಇಶ್ಯೂ ಅಂತ ಹೇಳ್ತಾರೆ. ದಿಸ್ ರೆಫರ್ಸ್ ಟು ದ ಕೈಂಡ್ ಆಫ್ ಸೆಕ್ಯೂರಿಟೀಸ್ ಟು ಬಿ ಇಶ್ಯೂಡ್ ವೆದರ್ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಆರ್ ಡಿಬೆಂಚರ್ಸ್ ಆರ್ ಕನ್ವರ್ಟಬಲ್ ಡಿಬೆಂಚರ್. ಸೊ ಇಲ್ಲಿ ಅಡ್ವೈಸರಿ ಸರ್ವಿಸಸ್ ಯಾವ ರೀತಿಯ ಸರ್ವಿಸಸ್ ಕೊಡ್ಬೋದಾಗಿರುತ್ತೆ ಅಂದರೆ ಟೈಪ್ ಆಫ್ ಇಶ್ಯೂ, ಯಾವ ಟೈಪ್ ಆಫ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಬೇಕಾ ಕಂಪನಿ, ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬೇಕಾ ಅಥವಾ ಡಿಬೆಂಚರ್ಸ್ನ ಇಶ್ಯೂ ಮಾಡಬೇಕಾ ಅಥವಾ ಬಾಂಡ್ಸ್ಗಳನ್ನ ಇಶ್ಯೂ ಮಾಡಬೇಕಾ ಅಥವಾ ಒಂದು ಕನ್ವರ್ಟಬಲ್ ಡಿಬೆಂಚರ್ಸ್ನ ಇಶ್ಯೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೈಡ್ ಮಾಡೋದಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಇಶ್ಯೂ. ನೆಕ್ಸ್ಟ್ ಥರ್ಡ್ ಒನ್, ಟೈಮ್ ಆಫ್ ಫ್ಲೋಟಿಂಗ್ ಆಫ್ ಎನ್ ಇಶ್ಯೂ ಅಂದರೆ ಆ ಟೈಮ್ ಪೀರಿಯಡ್ ಏನಾಗಿರುತ್ತೆ, ಅದ್ರ ಫ್ಲೋಟಿಂಗ್ ಅದು ಯಾವ ಟೈಮಲ್ಲಿ ಅದು ಇಶ್ಯೂ ಮಾಡಬೇಕಾಗುತ್ತೆ, ಫಸ್ಟ್ ಕಾಲ್ ಯಾವಾಗ ಮಾಡಬೇಕು, ಸೆಕೆಂಡ್ ಕಾಲ್ ಯಾವಾಗ ಮಾಡಬೇಕು, ಫೈನಲ್ ಕಾಲ್ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಗೈಡ್ಲೈನ್ಸ್ ಕೊಡೋದಾಗಿರ್ಬೋದು, ಒಂದು ಅಡ್ವೈಸ್ ಮಾಡೋದಾಗಿರ್ಬೋದು. ಸೊ ನೆಕ್ಸ್ಟ್ ಪ್ರೈಸಿಂಗ್ ಆಫ್ ಎನ್ ಇಶ್ಯೂ, ವೆದರ್ ಶೇರ್ಸ್ ಆರ್ ಟು ಬಿ ಇಶ್ಯೂಡ್ ಅಟ್ ಎ ಪಾರ್ ಆರ್ ಪ್ರೀಮಿಯಮ್, ಅಥವಾ ಶೇರ್ಸ್ನ ಪಾರ್ಗೆ ಇಶ್ಯೂ ಮಾಡಬೇಕಾ ಅಂತಂದ್ರೆ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಷ್ಟಕ್ಕೆ ಇಶ್ಯೂ ಮಾಡಬೇಕಾ ಅಥವಾ ಪ್ರೀಮಿಯಮ್ಗೆ ಇಶ್ಯೂ ಮಾಡಬೇಕಾ ಅಥವಾ ಅದನ್ನ ನಾವು ಡಿಸ್ಕೌಂಟ್ಗೆ ಇಶ್ಯೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡ್ಬೋದು. ಅಥವಾ ಒಂದು ಅಡ್ವೈಸರಿ ಸರ್ವಿಸಸ್ನ ಒಂದು ಅಡ್ವೈಸರಿ ಸರ್ವಿಸಸ್ನ ನಾವು ಪ್ರೈಮರಿ ಮಾರ್ಕೆಟಿಂದ ತೊಗೋಬೋದು ಅಥವಾ ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಯಾವುದು ಪ್ರೈಮರಿ ಮಾರ್ಕೆಟ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ಅಂತ. ಸೊ ನೆಕ್ಸ್ಟ್ ಒಂದು ಮೆಥಡ್ ಆಫ್ ಇಶ್ಯೂ ಆಗಿರ್ಬೋದು, ಅದು ಟೆಕ್ನಿಕ್ ಆಫ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಅದು ಅಂಡರ್ ರೈಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಆ ಟೆಕ್ನಿಕ್ ಆಫ್ ಸೆಲ್ಲಿಂಗ್ ಯಾವ ರೀತಿಯಾಗಿ ಅವನ್ನ ಸೇಲ್ ಮಾಡಬೇಕು ಅನ್ನೋದು ಕೂಡ ನಮಗೆ ಎಲ್ಲಿ ಸಿಗುತ್ತೆ, ಇಲ್ಲಿ ಆರಿಜಿನೇಷನ್ ವರ್ಕಲ್ಲಿ ನಮಗೆ ಸಿಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದ ಪ್ರೈಮರಿ ಮಾರ್ಕೆಟ್ ಅಂತಂದರೆ ಅಂಡರ್ ರೈಟಿಂಗ್ ಅಂತ ಹೇಳ್ತೀನಿ. ಸೊ ಅಂಡರ್ ರೈಟಿಂಗ್ ಅಂತಂದರೆ ಇಟ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಅಂಡರ್ ರೈಟರ್ ಆ್ಯಂಡ್ ಕಂಪನಿ. ಸೊ ಅಂಡರ್ ರೈಟರ್ಸ್ ಗೋಯಿಂಗ್ ಟು ಸಬ್ಸ್ಕ್ರೈಬ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಫ್ರಮ್ ದ ಪಬ್ಲಿಕ್ ಆನ್ ಬಿಹಾಫ್ ಆಫ್ ದ ಕಂಪನಿ. ಸೊ ಇಲ್ಲಿ ಅಂಡರ್ ರೈಟರ್ಸ್ ಏನು ಮಾಡ್ತಾರೆ, ಕಂಪನಿಯ ಪರವಾಗಿ, ಕಂಪನಿಯ ಬದಲಾಗಿ ಅವ್ರೇನು ಮಾಡ್ತಾರೆ, ಪಬ್ಲಿಕ್ಸಿಂದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಕೊಡ್ತಾರೆ, ಕಂಪನಿಗೆ ಕೊಡ್ತಾರೆ ಫಾರ್ ಎ ಕಮಿಷನ್. ಸೊ ಅವರು ಯಾಕೆ ಕೆಲಸ ಮಾಡ್ತಾರೆ ಅಂದರೆ ಕಮಿಷನ್ ಪರ್ಪಸ್ಗೆ ಮಾಡ್ತಾರೆ. ಸೊ ಸರ್ಟನ್ ರೇಟ್ ಆಫ್ ಕಮಿಷನ್ ರಿಸೀವ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಕಂಪನಿ ನೇರವಾಗಿ ಪಬ್ಲಿಕ್ಸ್ಗೆ ಇಶ್ಯೂ ಮಾಡೋದಿಲ್ಲ ಶೇರ್ಸ್ನ. ಸೊ ಈ ಅಂಡರ್ ರೈಟರ್ ಏನು ಮಾಡ್ತಾರೆ, ಪಬ್ಲಿಕ್ಸ್ನ ಪರವಾಗಿ ಅಥವಾ ಕಂಪನಿಯ ಪರವಾಗಿ, ಕಂಪನಿಗೆ ಒಂದು ಅನುಕೂಲ ಆಗೋ ರೀತಿ ಅವ್ರು ಏನು ಮಾಡ್ತಾರೆ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಸಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ಕ್ಯಾಪಿಟಲ್ನ ಯಾರೇ ಟ್ರಾನ್ಸ್ಫರ್ ಮಾಡ್ತಾರೆ ಆ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಾವು ಇದನ್ನಿಲ್ಲಿ ಅಂಡರ್ ರೈಟಿಂಗ್ ಅಂತೇಳಿ ಕರಿತೀವಿ ಅಂತ. ಸೊ ಈ ಅಂಡರ್ ರೈಟಿಂಗ್ ವರ್ಕು ಯಾವುದ್ರಲ್ಲಾಗಿರುತ್ತೆ, ಪ್ರೈಮರಿ ಮಾರ್ಕೆಟ್ ಫಂಕ್ಷನ್ ಆಗಿರುತ್ತೆ ಅಂತ. ಓಕೆನಾ. ಆ್ಯಂಡ್ ಲಾಸ್ಟ್ ಫಂಕ್ಷನ್ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಈಸ್ ದ ಫಂಕ್ಷನ್ ಆಫ್ ಸೇಲ್ ಆಫ್ ಸೆಕ್ಯೂರಿಟಿ ಟು ದ ಅಲ್ಟಿಮೇಟ್ ಇನ್ವೆಸ್ಟರ್ಸ್. ಸೊ ಇಲ್ಲಿ ಏನಾಗಿರುತ್ತೆ, ಸೊ ಅಲ್ಟಿಮೇಟ್ ಇನ್ವೆಸ್ಟರ್ಸ್ ಯಾರಾಗಿದ್ದಾರೆ, ಸೊ ಅವ್ರಿಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರುತ್ತೆ ಅಂತ. ದಿಸ್ ಸರ್ವಿಸ್ ಈಸ್ ಪರ್ಫಾರ್ಮ್ ಬೈ ದ ಬ್ರೋಕರ್ ಆ್ಯಂಡ್ ಏಜೆಂಟ್ಸ್ ಹೂ ಮೇಂಟೈನ್ ಎ ರೆಗ್ಯುಲರ್ ಆ್ಯಂಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಅಲ್ಟಿಮೇಟ್ ಇನ್ವೆಸ್ಟರ್ಸ್. ಇವ್ರೇನು ಮಾಡ್ತಾರೆ, ಇಲ್ಲಿ ಕಾಮನ್ನಾಗಿ ಡಿಸ್ಟ್ರಿಬ್ಯೂಷನ್ ವರ್ಕ್ನ ಯಾರು ಮಾಡ್ತಾರೆ ಅಂತಂದರೆ ಏಜೆಂಟ್ಸ್ಗಳಾಗಿರ್ಬೋದು ಅಥವಾ ಬ್ರೋಕರ್ಗಳು ಮಾಡ್ತಾರೆ ಅಂತ. ಸೊ ಇವರು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಅಲ್ಟಿಮೇಟ್ ಇನ್ವೆಸ್ಟರ್ಗೆ ಅಂತಿಮವಾಗಿ ಒಬ್ಬ ಹೂಡಿಕೆದಾರ ಅಂತ ಏನು ಸಿಗ್ತಾನೆ, ಸೊ ಅವನಿಗೆ ನಾವು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಫಂಕ್ಷನ್ನ ಯಾರು ಮಾಡ್ತಾರೆ ಅಂತಂದರೆ ಇಲ್ಲಿ ಬ್ರೋಕರ್ಸ್ ಅಥವಾ ಏಜೆಂಟ್ಸ್ಗಳು ಮಾಡ್ತಾರೆ. ಅದು ಯಾವ ಫಂಕ್ಷನ್ ಆಗಿರುತ್ತೆ ಅಂದರೆ ಪ್ರೈಮರಿ ಮಾರ್ಕೆಟ್ ಫಂಕ್ಷನ್ ಆಗಿರುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ನೋಡಿದ್ವಿ ಅಂತಂದರೆ ಮುಖ್ಯವಾಗಿ ಮೀನಿಂಗ್ ಆಫ್ ಪ್ರೈಮರಿ ಮಾರ್ಕೆಟ್ ನೋಡಿದ್ವಿ. ಸೊ ಪ್ರೈಮರಿ ಮಾರ್ಕೆಟ್ ಅಂದರೆ ಪ್ರಾಥಮಿಕ ಮಾರುಕಟ್ಟೆ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ಪ್ರೈಮರಿ ಮಾರ್ಕೆಟ್, ಇಟ್ಸ್ ಅ ಮಾರ್ಕೆಟ್ ಫಾರ್ ನ್ಯೂ ಇಶ್ಯೂ ಆಫ್ ಸೆಕ್ಯೂರಿಟೀಸ್, ನ್ಯೂ ಇಶ್ಯೂಸ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಅಥವಾ ಹೊಸ ಕಂಪನಿಗಳು ಏನು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಸ್ಗೆ ಆಫರ್ ಮಾಡ್ತಾರೆ ಫಸ್ಟ್ ಟೈಮು. ಸೊ ಅಂಥ ಒಂದು ಮಾರ್ಕೆಟ್ನ ನಾವಿಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಪ್ರೈಮರಿ ಮಾರ್ಕೆಟ್ ಇಸ್ ಡೀಲ್ಸ್ ವಿತ್ ದೋಸ್ ಸೆಕ್ಯೂರಿಟೀಸ್ ವಿಚ್ ಆರ್ ಇಶ್ಯೂ ಟು ದ ಪಬ್ಲಿಕ್ ಫಾರ್ ದ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಮೊದಲ ಬಾರಿಗೆ ಏನು ಆ ಕಂಪನಿ ಪಬ್ಲಿಕ್ಸ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡುತ್ತಲ್ಲ, ಸೊ ಅಂಥ ಒಂದು ಮಾರ್ಕೆಟನ್ನು ನಾವಿಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಕಾಮನ್ ಆಗಿ ಪ್ರೈಮರಿ ಮಾರ್ಕೆಟಲ್ಲಿ ಕಂಪನಿ ಏನು ಮಾಡುತ್ತೆ, ದೇರ್ ಆರ್ 3 ways ಫಾರ್ ದ ಸಬ್ಸ್ಕ್ರೈಬಿಂಗ್ ದೇರ್
ಕ್ಯಾಪಿಟಲ್. ಈ 3 ವಿಧಾನಗಳ ಮೂಲಕ ಅವ್ರು ಏನು ಮಾಡ್ತಾರೆ, ಗೋಯಿಂಗ್ ಟು ಸಬ್ಸ್ಕ್ರೈಬ್ ದ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್. ಅದರಲ್ಲಿ ಫಸ್ಟ್ ಒನ್ ಪಬ್ಲಿಕ್ ಇಶ್ಯೂ ಅಂತ ಹೇಳಿದೆ. ಪಬ್ಲಿಕ್ ಇಶ್ಯೂನಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಅ ಕಾಮನ್ ಮೆಥಡ್ ಫಾರ್ ರೈಸಿಂಗ್ ಕ್ಯಾಪಿಟಲ್ ಬೈ ದ ನ್ಯೂ ಕಂಪನೀಸ್ ಥ್ರೂ ದ ಸೇಲ್ ಆಫ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್. ಇಲ್ಲಿ ಪಬ್ಲಿಕ್ಸ್ಗೆ ನೇರವಾಗಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸೇಲ್ ಮಾಡೋದ್ರ ಮೂಲಕ ಅವ್ರೇನು ಮಾಡ್ತಾರೆ, ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಇಟ್ಸ್ ನಥಿಂಗ್ ಬಟ್ ಪಬ್ಲಿಕ್ ಇಶ್ಯೂ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ ಏನಂತಂದರೆ, ನೆಕ್ಸ್ಟ್ ವೇ ಅಂದರೆ ರೈಟ್ ಇಶ್ಯೂ ಅಂತ ಹೇಳ್ತೀವಿ. ಸೊ ದ ಎಕ್ಸಿಸ್ಟಿಂಗ್ ಕಂಪನಿ ವಾಂಟ್ಸ್ ಟು ರೈಸ್ ಎನ್ ಅಡಿಷನಲ್ ಕ್ಯಾಪಿಟಲ್, ಫಸ್ಟ್ ಇಟ್ ಶುಡ್ ಆಫರ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆನ್ ದ ಪ್ರಿಎಂಪ್ಟಿವ್ ಬೇಸಿಸ್. ಸೊ ಮೊದಲನೇದಾಗಿ ಅವ್ರು ಏನು ಮಾಡಬೇಕಾಗುತ್ತೆ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗಳಿಗೆ ಅವ್ರು ಮೊದಲನೇದಾಗಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಲಿಕ್ಕೆ ಆಫರ್ ಮಾಡಬೇಕಾಗುತ್ತೆ. ಅದನ್ನು ನಾವಿಲ್ಲಿ ರೈಟ್ ಇಶ್ಯೂಸ್ ಅಂತೇಳಿ ಕರಿತೀವಿ. ಸೊ ಈ ವಿಧಾನಗಳ ಮೂಲಕನೂ ಕೂಡ ಒಂದು ಹೊಸ ಕಂಪ್ನಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ. ಥರ್ಡ್ ಒನ್ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಪ್ರೈವೇಟ್ ಪ್ಲೇಸ್ಮೆಂಟ್ ಇಸ್ ದ ವೇ ಆಫ್ ಸೆಲ್ಲಿಂಗ್ ಸೆಕ್ಯೂರಿಟೀಸ್ ಟು ದ ಪ್ರೈವೇಟ್ಲಿ ಟು ದ ಸ್ಮಾಲ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್. ಇಲ್ಲಿ ಒಂದು ಸ್ಮಾಲ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಅಂತ ಏನಿರ್ತಾರೆ, ಸೊ ಅವರ ಕಂಪನಿಯ ಒಂದು ಆಪ್ತ ವಲಯ ಅಂತ ನಾವು ಹೇಳ್ಬೋದು. ಅದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವ್ರ ರಿಲೇಟಿವ್ಸ್ ಆಗಿರ್ಬೋದು. ಸೊ ಅವ್ರಿಗೆ ಅದೊಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳಾಗಿರ್ಬೋದು. ಸೊ ಅವ್ರಿಗೆ ಏನು ಮಾಡ್ತೀವಿ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದನ್ನು ನಾವು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತಲೂ ಕೂಡ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಒನ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಪ್ರೈಮರಿ ಮಾರ್ಕೆಟ್ ಅಂತಂದರೆ, ಸೊ the functions of primary market can be classified into 3 head. One is origination, second one is underwriting, and third one is distribution. ಇಲ್ಲಿ ಆರಿಜಿನೇಷನ್ ಅಂತಂದರೆ, ಸೊ ಆರಿಜಿನೇಷನ್ ರೆಫರ್ಸ್ ಟು ದ ವರ್ಕ್ ಆಫ್ ಇನ್ವೆಸ್ಟಿಗೇಷನ್, ಅನಾಲಿಸಿಸ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ನ್ಯೂ ಪ್ರಾಜೆಕ್ಟ್ ಪ್ರಪೋಸಲ್. ಸೊ ಇಲ್ಲಿ ಮೊದಲದಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಅದರ ಅವ್ಯಾಲ್ಯೂಯೇಟ್ ಮಾಡೋದಾಗಿರ್ಬೋದು, ಅದರ ಅನಾಲಿಸಿಸ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ನ ನಾವು ಕಲೆಕ್ಟ್ ಮಾಡ್ಕೊಳ್ಳೋದಿರುತ್ತಲ್ಲ, ಸೊ ಅದನ್ನು ನಾವಿಲ್ಲಿ ಆರಿಜಿನೇಷನ್ ಅಂತೇಳಿ ಕರಿತೀವಿ ಅಂತ. ಸೊ ಇಲ್ಲಿ ಏನು ಮಾಡ್ತಾರೆ ಪ್ರೈಮರಿ ಮಾರ್ಕೆಟಲ್ಲಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಟೆಕ್ನಿಕಲ್, ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ವಯಬಿಲಿಟಿ ಆಫ್ ದ ಪ್ರಾಜೆಕ್ಟ್. ಸೊ ಆ ಒಂದು ಕಂಪನಿಯ ಒಂದು ಆ ಪ್ರಾಜೆಕ್ಟ್ನ ಒಂದು ಹಣಕಾಸಿನ ಇದಾಗಿರ್ಬೋದು, ಅಥವಾ ಒಂದು ಎಕನಾಮಿಕಲ್ ಕಂಡೀಷನ್ಸ್ಗಳಾಗಿರ್ಬೋದು, ಅಥವಾ ಆ ಕಂಪನಿಯ ಟೆಕ್ನಿಕಲ್ ಸ್ಟ್ರೆಂತ್ ಆಗಿರ್ಬೋದು. ಸೊ ಅವೆಲ್ಲ ವಿಷಯಗಳ ಬಗ್ಗೆ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಆ ಪ್ರಾಜೆಕ್ಟ್ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ನು ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ. ಅಂದರೆ ಪ್ರೈಸಿಂಗ್ ಆಫ್ ಇಶ್ಯೂಸ್ ಆಗಿರ್ಬೋದು, ಟೈಮ್ ಆಫ್ ಫ್ಲೋಟಿಂಗ್ ಆಫ್ ಎನ್ ಇಶ್ಯೂಸ್ ಆಗಿರ್ಬೋದು, ಟೈಪ್ ಆಫ್ ಇಶ್ಯೂಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಫಂಕ್ಷನ್ಸ್ಗಳನ್ನು, ಮೆಥಡ್ ಆಫ್ ಇಶ್ಯೂಸ್ ಆಗಿರ್ಬೋದು, ಈ ರೀತಿಯಾದ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಯಾವುದು, ಪ್ರೈಮರಿ ಮಾರ್ಕೆಟ್. ಆ್ಯಂಡ್ ನೆಕ್ಸ್ಟ್ ಫಂಕ್ಷನ್ಸ್ನ ನೋಡೋದಾದರೆ ಅಂಡರ್ ರೈಟಿಂಗ್ ವರ್ಕ್ನ ಮಾಡುತ್ತೆ. ಸೊ ಅಂಡರ್ ರೈಟಿಂಗ್ ಅಂತ ನಮಗೆ ಗೊತ್ತಿದೆ, ಇಟ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಅಂಡರ್ ರೈಟರ್ ಆ್ಯಂಡ್ ಕಂಪನಿ. ಅಂಡರ್ ರೈಟರ್ ಗೋಯಿಂಗ್ ಟು ಸಬ್ಸ್ಕ್ರೈಬ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಫ್ರಮ್ ದ ಪಬ್ಲಿಕ್ ಆನ್ ಬಿಹಾಫ್ ಆಫ್ ದ ಕಂಪನಿಯ ಪರವಾಗಿ, ಕಂಪನಿಯ ಬದಲಾಗಿ ಅವ್ರು ಏನು ಮಾಡ್ತಾರೆ, ಪಬ್ಲಿಕ್ಸಿಂದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಕೊಡ್ತಾರೆ, ಕಂಪನಿಗೆ ಕೊಡ್ತಾರೆ ಅಂತ. ಇಲ್ಲಿ ಯಾಕಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಹೊಸ ಕಂಪನಿ ಹೆಸರು ಪಬ್ಲಿಕ್ಸ್ಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಯಾವುದೋ ಒಬ್ಬ ಅಂಡರ್ ರೈಟರ್ಸ್ ಅಂದರೆ ಕಾಮನ್ ಆಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳೇ ಬರ್ತಾ ಇದ್ದಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಾಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು. ಸೊ ಅವರಿಗೆ ಟೈಅಪ್ ಮಾಡ್ಕೊಳ್ಳೋದ್ರ ಮೂಲಕ, ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ಗಳ ಜೊತೆ ಟೈಅಪ್ ಮಾಡ್ಕೊಳ್ಳೋದ್ರ ಮೂಲಕ ಅವ್ರು ಏನು ಮಾಡ್ಬೋದು, ಈಸಿಯಾಗಿ ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಸೊ ಇದೇನಾಗುತ್ತೆ, ಕಂಪನಿಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಅಂಡರ್ ರೈಟರ್ ವರ್ಕ್ ಫಾರ್ ಕಮಿಷನ್ ಪರ್ಪಸ್. ಸೊ ಕಮಿಷನ್ ಪರ್ಪಸ್ಗೋಸ್ಕರ ಅವರು ವರ್ಕ್ ಮಾಡ್ತಾರೆ ಅಂತ. ಆ್ಯಂಡ್ ಲಾಸ್ಟ್ ಫಂಕ್ಷನ್ಸ್ ಯಾವುದು ಅಂತಂದರೆ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದೆ. ಡಿಸ್ಟ್ರಿಬ್ಯೂಷನ್ ಅಂದರೆ ಜಸ್ಟ್ ಯು ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟಿಂಗ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಟು ದ ಅಲ್ಟಿಮೇಟ್ ಇನ್ವೆಸ್ಟರ್ಸ್. ಈ ವರ್ಕ್ನ ಯಾರು ಮಾಡ್ತಾರಪ್ಪ ಅಂತಂದರೆ, ನಮಗೆ ಕಾಮನ್ ಆಗಿ ಸ್ಟಾಕ್ ಬ್ರೋಕರ್ಸ್ ಆಗಿರ್ಬೋದು, ಸ್ಟಾಕ್ ಏಜೆಂಟ್ಸ್ಗಳಾಗಿರ್ಬೋದು. ಸೊ ಇವ್ರು ಏನು ಮಾಡ್ತಾರೆ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಅಲ್ಟಿಮೇಟ್ ಇನ್ವೆಸ್ಟರ್ಸ್ಗೆ ತಲುಪೋ ರೀತಿಯಾಗಿ ಇವರು ಕೆಲಸಗಳನ್ನು ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸೊ ಇಷ್ಟು ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.